ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 2 ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ನಮಗೆ ಬರೀ ಪ್ರಾಕ್ಟೀಸ್ಗೆ ಮಾತ್ರ ಏನೆಲ್ಲ ಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂದೆ ನಮಗೆ ಇನ್ನೂ ಬೇರೆ ಬೇರೆ ಐಟಮ್ಸ್ ಬೇಕಾಗುತ್ತೆ. ಬಟ್ ನಮಗೆ ಇವಾಗ ಪ್ರಾಕ್ಟೀಸಿಂಗ್ ಟೈಮ್ ಅಂದಮೇಲೆ ಅಂದರೆ ಇವಾಗ ಸ್ಟಾರ್ಟಿಂಗ್ ಕಲಿತಾ ಇದ್ದೀವಿ ಅಂತಂದಾಗ ನಮಗೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನಾನು ಒಂದಿಷ್ಟು ಐಟಮ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅವನ್ನೆಲ್ಲ ನೀವು ಇವಾಗಲೇ ತಂದಿಟ್ಕೊಂಬಿಡಿ, ನಾಳೆಯಿಂದ ವರ್ಕ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತೇ ಏನೆಲ್ಲ ಇದೆಯಲ್ವ, ಸೊ ಅದನ್ನೆಲ್ಲ ತಂದಿಟ್ಕೊಂಬಿಡಿ ನಾನು ಹೇಳಿದ್ದನ್ನೆಲ್ಲ. ಮೊದಲಿಗೆ ನೋಡಿ, ಇದು ಝರಿ ಥ್ರೆಡ್ಡು. ಇದರಲ್ಲಿ ಒಂದು 2-3 ಥರ ಕಲರ್ಸ್ ತುಂಬಾ ಬರುತ್ತೆ. ವೈಟ್ ಕಲರು ಮತ್ತು ಕಾಪರು, ಇದರಲ್ಲೇ ಇನ್ನೂ ಒಂದು 7-8 ಥರ ಝರಿ ಥ್ರೆಡ್ ಬರುತ್ತೆ. ಇವಾಗ ನಿಮಗೆ ಸ್ಟಾರ್ಟಿಂಗಿಗೆ ಒಂದು ಕಲರ್ ಸಾಕು, ಓಕೆನಾ. ಗೋಲ್ಡನ್ ಝರಿ ಥ್ರೆಡನ್ನು ತೊಗೊಳ್ಳಿ. ನೋಡಿ ಈ ರೀತಿ ಇರುತ್ತೆ. ಇನ್ನೊಂದು ಝರಿ ಥ್ರೆಡ್ ಬರುತ್ತೆ, ನೀವು ಅದನ್ನು ತೊಗೋಬೇಡಿ. ಯಾವುದಂತ ತೋರಿಸ್ತೀನಿ ರೀ. ಕೆಲವೊಬ್ಬರು ಝರಿ ಥ್ರೆಡನ್ನು ಈ ರೀತಿದು ಝರಿ ಥ್ರೆಡ್ ತೊಗೋತಾರೆ. ಸೊ ಈ ರೀತಿದು ನಮಗೆ ಎಂಬ್ರಾಯ್ಡ್ರಿಗೆ ಯೂಸ್ ಆಗೋದಿಲ್ಲ. ಇದು ಏನಿದ್ರು ಸ್ಯಾರಿ ಕುಚ್ಚಿಗೆ ಮಾತ್ರ. ಯಾಕಂತಂದರೆ ಇದು ಹಾರ್ಡ್ ಇರುತ್ತೆ, ಓಕೆನಾ. ಇದು ಸಾಫ್ಟ್ ಇರುತ್ತೆ, ಇದು ನೂಲ್ ಟೈಪು ಸಾಫ್ಟ್ ಇರುತ್ತೆ. ಸೊ ಇದು ನಮಗೆ ಥ್ರೆಡ್ಡು ಬೇಕಾಗಿರೋದಂಥದ್ದು. ಕೂದಲಿಳೆಗೆ ಸಾಫ್ಟ್ ಇರುತ್ತೆ, ಇದು ತುಂಬ ಹಾರ್ಡ್ ಇರುತ್ತೆ. ಇದು ಏನಿದ್ರು ಸ್ಯಾರಿ ಕುಚ್ಚು ಯೂಸ್ ಮಾಡೋಕ್ಕೆ. ತುಂಬ ಜನ ಏನು ಮಾಡ್ತಾರೆ, ಎಂಬ್ರಾಯ್ಡ್ರಿ ಝರಿ ಥ್ರೆಡನ್ನು ಇದನ್ನೇ ತೊಗೊಳ್ತಾರೆ. ಸೊ ಇದಲ್ಲ, ಇದು ಓಕೆನಾ. ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಝರಿ ಥ್ರೆಡ್ ಅಂದರೆ ಈ ರೀತಿ. ಇದರಲ್ಲೇ ಚಿಕ್ಕದು ಬರುತ್ತೆ, ಇದು ದೊಡ್ಡದಿದೆ, ಇದರಲ್ಲೇ ಚಿಕ್ಕದು ಬರುತ್ತೆ. ಸೊ ಚಿಕ್ಕದು ತೊಗೊಳ್ಳಿ ನಿಮಗೆ ಸ್ಟಾರ್ಟಿಂಗಲ್ಲಿ, ಓಕೆನಾ. ಇದು ಕಿರಣ್ ಝರಿ ಅಂತಾರೆ. ಕಿರಣ್ ಝರಿ ಅಂದರೆ ಶಾಪಲ್ಲಿ, ಟೈಲರಿಂಗ್ ಮೆಟೀರಿಯಲ್ ಶಾಪಲ್ಲಿ ಕೊಡ್ತಾರೆ, ಕಿರಣ್ ಝರಿ ಕೊಡಿ ಅಂದರೆ. ಸೊ ಇದೊಂದು ಬೇಕು. ನೆಕ್ಸ್ಟು ಇದು ಬಾಲ್ ಚೈನು ಬಂಡಲ್ ಇದೆ. ನಿಮಗೆ ಇವಾಗ ಕಲಿತಿರ್ತೀರಲ್ವ, ನಿಮಗೆ ಎಷ್ಟು ಬೇಕು ನೀವು ಅಷ್ಟು ತೊಗೊಂಬನ್ನಿ. ನಾನು ಬಂಡಲ್ಲಿ ತೋರಿಸ್ತಿದ್ದೀನಿ ಅಂತಂದರೆ ಬಂಡಲೇ ಅಂತ ತೊಗೊಂಬನ್ನಿ ಅಂತಲ್ಲ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು. ಈ ರೀತಿದು ಬಾಲ್ ಚೈನು ಚಿಕ್ಕದು. ನಿಮಗೆ ಎಷ್ಟು ನೀವು ಕಲಿಯೋಕ್ಕೆ ಬೇಕಲ್ವ ನೋಡಿಕೊಂಡು ಮೀಟ್ರ್ ಕಟ್ ಮಾಡಿಕೊಡ್ತಾರೆ. ಸೊ ಅಷ್ಟು ತೊಗೊಂಬನ್ನಿ, ನನಗೆ ಯೂಸ್ ಆಗುತ್ತಂತ ನಾನು ದೊಡ್ಡ ಬಂಡಲೇ ತಂದಿದ್ದೀನಿ. ಇದೊಂದೇ ಅಲ್ಲ, ಇನ್ನೂ ಇದರಲ್ಲಿ ಕಲರ್ಸ್ಗಳು ಬರುತ್ತೆ, ಸಿಲ್ವರು ಈ ರೀತಿ ಎಲ್ಲ. ಇವಾಗ ನಿಮಗೆ ಸ್ಟಾರ್ಟಿಂಗ್ ಕಲಿಯೋದಕ್ಕೆ ಗೋಲ್ಡನ್ ಮಾತ್ರ ಸಾಕು. ನೆಕ್ಸ್ಟು ಪೈಪಿಂಗ್ ಥ್ರೆಡ್ಡು. ಇನ್ನೊಂದು ಇದರಲ್ಲಿ ಹಾರ್ಡ್ ದಪ್ಪದು ಬರುತ್ತೆ. ಸೊ ನನ್ನ ಹತ್ರ ಇದೊಂದೇ ಇದೆ, ಅದು ಇನ್ನೂ ಸಿಕ್ಕಿಲ್ಲ ನನಗೆ. ಆ ರೀತಿದು ನಿಮಗೆ ಸಿಕ್ಕರೆ ಆ ರೀತಿದೇ ತೊಗೊಳ್ಳಿ. ಇದು ಪೈಪಿಂಗ್ ಥ್ರೆಡ್ ಅಂತಾರೆ ಇದಕ್ಕೆ, ಓಕೆನಾ. ಪೈಪಿಂಗ್ ಥ್ರೆಡ್ ಇದು. ನಂತರ ಇದು ಕಟ್ರ್. ಇದು ಯಾಕಂದರೆ ನಾವು ಎಂಬ್ರಾಯ್ಡ್ರಿ ಮಾಡಿರುವಂತಹ ದಾರಗಳು ಬಿಟ್ಕೊಂಡಿರುತ್ತಲ್ವ, ಸೊ ಅದನ್ನು ಕಟ್ ಮಾಡೋಕ್ಕೆ ಕತ್ರಿನೇ ಯೂಸ್ ಮಾಡಬೇಡಿ. ಈ ರೀತಿ ಒಂದು ಕಟ್ರನ್ನ ತೊಗೊಳ್ಳಿ, ಇದೇ ನಮಗೆ ತುಂಬ ಹೆಲ್ಪ್ ಆಗೋದು, ಓಕೆನಾ. ತುಂಬ ಶಾರ್ಪ್ ಇರುತ್ತೆ. ಸೊ ಈ ಥರದೊಂದು ಕಟ್ರ್ ಬೇಕು. ಹಾಗೆ ನೋಡಿ, ಈ ರೀತಿ ಒಂದು ವೈಟ್ ಪೆನ್ಸಿಲ್ ಬೇಕು. ಇದು ಎಂಬ್ರಾಯ್ಡ್ರಿಗೆ ಅಂತಲೇ ಇರೋದು, ಎಂಬ್ರಾಯ್ಡ್ರಿ ಪೆನ್ಸಿಲು. ವೈಟ್ ಕಲರ್ ಇದೆ ನೋಡಿ, ವೈಟ್ ಕಲರು ಪೆನ್ಸಿಲ್ ಬೇಕು. ಹಾಗೆ ಇವು ನೋಡಿ ಸಿಲ್ಕ್ ಥ್ರೆಡ್ಗಳು. ಇವು ಸಿಲ್ಕ್ ಥ್ರೆಡ್ಗಳು ನಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಯೂಸ್ ಆಗುವಂಥದ್ದು ಇವು ಸಿಲ್ಕ್ ಥ್ರೆಡ್. ಸೊ ಈ ರೀತಿ ಸಿಲ್ಕ್ ಥ್ರೆಡ್ ಬೇಕು. ನಾನು ಈ ರೀತಿ ಬಾಕ್ಸ್ಗಳನ್ನೇ ತಂದಿಟ್ಕೊಂಡಿದ್ದೀನಿ. ಇದು ನೋಡಿ KIP ಕಂಪ್ನಿದು. ಇದರಲ್ಲೇ ನಾನಾ ಥರ ಕಂಪ್ನಿ ಬರುತ್ತೆ, ಬುಲೆಟ್ ಬರುತ್ತೆ, ಇವೆಲ್ಲ ಚಲೋ ಕಂಪ್ನಿ. ಸೊ ನೋಡಿಕೊಂಡು KIP, ಬುಲೆಟು ಈ ಒಂದು ಕಂಪ್ನಿಯಲ್ಲಿ ತೊಗೊಂಡು ಬನ್ನಿ. ನೋಡಿ ನನ್ನ ಹತ್ರ ಈ ಥರದ್ದು 10 ಬಾಕ್ಸಸ್ ಇದೆ, ಓಕೆನಾ. KIP ಕಂಪ್ನಿದು. ಇದರಲ್ಲಿ ಬುಲೆಟ್ ಕೂಡ ಬರುತ್ತೆ, ಬುಲೆಟ್ ಥ್ರೆಡ್ಡು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದು ಮತ್ತು ಇದು ನೋಡಿ ಎಂಬ್ರಾಯ್ಡ್ರಿಂಗ್ ರಿಂಗ್. ಇದು ಬಂದು ಎಂಬ್ರಾಯ್ಡ್ರಿಂಗ್ ರಿಂಗು. ಇದು ಬಂದು 12 ಇಂಚಿಂದು ನಮಗೆ ಎಂಬ್ರಾಯ್ಡ್ರಿ ರಿಂಗ್ ಅಂದರೆ ಕೊಡ್ತಾರೆ. ನಮ್ಮದು ಈ ರೀತಿ ವುಡನ್ ಟೈಪಲ್ಲಿ, ವುಡನ್ ಇದು. ಇಲ್ಲಿ ಯಾಕೆ ನಾನು ಬಟ್ಟೆ ಸುತ್ತಿದ್ದೀನಿ ಅಂದರೆ, ನನಗೆ ತಂದಾಗ ಕಲಿಯುವಾಗ ಅಷ್ಟೊಂದು ಗೊತ್ತಿರಲಿಲ್ಲ, ಇದಕ್ಕೂ ಸುತ್ಕೋಬೇಕು ನಾನು. ಕಟ್ಟಾಗಿಬಿಟ್ಟಿದೆ ಅದು, ಅದಕ್ಕೆ ನಾನು ಬಟ್ಟೆನ ಸುತ್ಕೊಂಡಿದ್ದೀನಿ. ನೀವು ತಂದಾಗಲೇ ಇದಕ್ಕೇನು ಮಾಡಿ, ಬಟ್ಟೆನ ಅಥವಾ ಗಮ್ಟೆ ಬರುತ್ತಲ್ವ, ಸೊ ಅದನ್ನು ಸುತ್ಕೊಂಬಿಡಿ. ಇದಕ್ಕೂ ಸುತ್ಕೋಬೇಕು, ನಾನು ಇನ್ನೂ ಪೂರ್ತಿ ಸುತ್ಕೊಂಡಿಲ್ಲ ಇದಕ್ಕೆ. ಸೊ ಇದು 12 ಇಂಚಿಂದು. ಇದರಲ್ಲೇ ತುಂಬ ಸೈಜಸ್ ಬರುತ್ತೆ. ಇದು ನೋಡಿ, ಇದು ನೋಡ್ತಿದ್ದೀರಲ್ವ, ಇದು 14 ಇಂಚಿಂದು, 16 ಇಂಚಿಂದು ಇದು, ಓಕೆನಾ. ಇದು 16 ಇಂಚಿಂದು, ಇದು 12 ಇಂಚಿಂದು. ನಮಗೆ ನೆಕ್ಗಳು ತುಂಬ ಡೀಪ್ ಬಂದಾಗ ನಮಗೆ ಈ ಒಂದು ರಿಂಗ್ ಯೂಸ್ ಆಗುತ್ತೆ, ಈ ಒಂದು ರಿಂಗು.
ಬಟ್ ಇವಾಗ ನೀವು ಕಲಿತಿದ್ದೀರಾ ಅಂದಾಗ ಈ ಒಂದು ರಿಂಗು ಸಾಕಾಗತ್ತೆ. ಅದರಲ್ಲೇ ಇನ್ನೂ ಸೈಜಸ್ಗಳು ಬರುತ್ತೆ. ಇದಕ್ಕಿಂತ ದೊಡ್ಡದು 18 ನಂಬರ್ದು ಒಂದು ಬರುತ್ತೆ, ದೊಡ್ಡದು ಫುಲ್ಲು ತುಂಬ ಒಂದು ಎಷ್ಟು 11 ಇಂಚ್ವರೆಗೆ ನೆಕ್ ಬಿಡ್ತಿರತ್ತಲ್ವ, ಸೊ ಅವ್ರಿಗೆ ಬೇಕಾಗುತ್ತೆ. ಇದು ಲಾಸ್ಟ್ 10 ಮೇಲೆ 10 ಇಂಚ್ವರೆಗೂ ಇದರಲ್ಲಿ ನಾವು ನೆಕ್ಕನ್ನು ಹಾಕೋಬೋದು. ಇದು ನೋಡಿ, ಇದು ನಾರ್ಮಲ್ 6 ಇಂಚು 8 ಇಂಚ್ವರೆಗೆ, 8 ಇಂಚು ಬರೋದಿಲ್ಲ. ಇದು ನಿಮಗೆ ಇವಾಗ ಕಲಿಯೋಕ್ಕೆ ಇಷ್ಟು ಸಾಕು. ಇದಕ್ಕಿಂತ ಚಿಕ್ಕದು ಬರುತ್ತೆ, 10 ಇಂಚಿಂದು ಮತ್ತು 8 ಇಂಚಿಂದು ಬರುತ್ತೆ. ಸೊ ಅವೆಲ್ಲ ಏನಾಗುತ್ತೆ, ಸ್ಲೀವ್ಸ್ ಬುಟ್ಟಗಳನ್ನ ಹಾಕೋದಕ್ಕೆ ಚಿಕ್ಕದು ಬರುತ್ತೆ. ಸೊ ಅಷ್ಟು ಚಿಕ್ಕದು ಇವಾಗ ನಿಮಗೆ ಬೇಡ. ಇಷ್ಟು ನಾರ್ಮಲಾಗಿ 12 ಇಂಚಿಂದು ತೊಗೊಳ್ಳಿ. ನಾರ್ಮಲ್ಲು 12 ಇಂಚಿಂದು ತೊಗೊಳ್ಳಿ. ಈ ಸೈಜು, ದೊಡ್ಡ ಸೈಜು ಬೇಡ. ನೀವು ಕಲಿತಾದ್ಮೇಲೆ ಅದನ್ನು ಬೇಕಾದರೆ ತೊಗೊಳ್ಳುವಂತ್ರಿ. ಇವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಒಂದು ರಿಂಗನ್ನು ತೊಗೊಳ್ಳಿ, ಓಕೆನಾ. ಸೊ ಇನ್ನೊಂದು ಮರ್ತಿದ್ದೆ ನಾನು, ಈ ರೀತಿ ಕ್ಯಾನ್ವಾಸ್ ಬೇಕಾಗತ್ತೆ. ಈ ರೀತಿ ಕ್ಯಾನ್ವಾಸು, ಇದು ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಅಲ್ಲ, ಹಾರ್ಡ್ ಕ್ಯಾನ್ವಾಸೇ ನಾನು ಯಾಕೆ ಯೂಸ್ ಮಾಡೋಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಅಂದರೆ, ಇವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾರ್ಡಲ್ಲಿರೋ ಕ್ಯಾನ್ವಾಸನ್ನೇ ಯೂಸ್ ಮಾಡಿ. ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ, ನಾವು ನೆಕ್ಕಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಬ್ಲೌಸಿಗೆ ಸಾಫ್ಟ್ ಅಂತ, ಅದು ಆ ರೀತಿದು. ಹಾರ್ಡ್ ಅಂದರೆ ತುಂಬ ಕಾಲರ್ಗೆಲ್ಲ ಅಟ್ಯಾಚ್ ಮಾಡೋದಲ್ಲ, ಸಾಫ್ಟ್ ಕ್ಯಾನ್ವಾಸ್ ಬರುತ್ತಲ್ಲ ಆ ರೀತಿದು. ಎಂಬ್ರಾಯ್ಡ್ರಿ ಇದಾದರೆ ಅದೊಂಥರ ಚೇಂಜ್ ಇರುತ್ತೆ. ಕ್ಯಾನ್ವಾಸಲ್ಲಿ ಏನು ಚೇಂಜಪ್ಪ ಅಂದರೆ, ಆ ಕ್ಯಾನ್ವಾಸು ಇದೆ, ಅದನ್ನು ತೋರಿಸ್ತೀನಿ ಬೇಕಾದರೆ ಇರಿ ನೋಡಿ. ಇದು ಎಂಬ್ರಾಯ್ಡ್ರಿ ಕ್ಯಾನ್ವಾಸು, ಇದು ಬ್ಲೌಸ್ಗೆಲ್ಲ ಅಟ್ಯಾಚ್ ಮಾಡೋದು, ಇದು ಎಂಬ್ರಾಯ್ಡ್ರಿ ಕ್ಯಾನ್ವಾಸು. ಇದಕ್ಕೆ ಏನು ಡಿಫ್ರೆನ್ಸಸ್ ಅಪ್ಪ ಅಂತಂದರೆ, ಇಲ್ಲಿ ನೋಡಿ, ಈ ಕ್ಯಾನ್ವಾಸು ನೋಡಿ ಎಷ್ಟು ಹಾರ್ಡಾಗಿದೆ. ಈ ರೀತಿ ಹರಿದ್ರೆ ಹರಿಯುತ್ತೆ, ಅದೇ ಈ ರೀತಿ ಹರಿದ್ರೆ ಬೇಗ ಹರಿಯುತ್ತೆ. ಈ ರೀತಿ ಹರಿಯೋಕ್ಕೆ ಹೋದರೆ ಬೇಗ ಕಟ್ ಆಗೋದಿಲ್ಲ ನೋಡಿ. ಈ ರೀತಿ ಹರಿಯೋಕ್ಕೆ ಹೋದರೆ ಬೇಗ ಕಟ್ ಆಗೋದಿಲ್ಲ. ಅದೇ ಇದನ್ನು ನೋಡಿ, ನೋಡಿ ಪೇಪರ್ ಹಾಳೆ ಹರಿದಂಗೆ ಯಾವ ಕಡೆ ಬೇಕಾದರೂ ಕಟ್ ಮಾಡ್ಕೋಬೋದು, ಎಷ್ಟು ಈಸಿಯಾಗಿ ನೋಡಿ. ನೋಡಿ ತುಂಬ ಈಸಿಯಾಗಿ ನೋಡಿ, ಇಷ್ಟು ಈಸಿಯಾಗಿ ಕಟ್ ಆಗಿಬಿಡುತ್ತೆ. ಇದು ಎಂಬ್ರಾಯ್ಡ್ರಿ ಕ್ಯಾನ್ವಾಸು, ಓಕೆನಾ. ಇದು ನಿಮಗೆ ಇವಾಗ ಬೇಡ, ಯಾಕಂದರೆ ಕಲಿತಾ ಇದ್ದೀರಿ. ಇದು ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ತಿರುವಾಗಲೇ ಹರಿದೋಗ್ಬಿಡತ್ತೆ ಇವಾಗ ಪ್ರಾಕ್ಟೀಸ್ ಇರೋದ್ರಿಂದ. ಸೊ ಮುಂದೆ ನೀವು ಕಲಿತಾದ್ಮೇಲೆ ಈ ಒಂದು ಕ್ಯಾನ್ವಾಸನ್ನ ತೊಗೊಳ್ಳುವಂತ್ರಿ. ಈಗ ಈ ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ, ಈಗ ಇದೇ ಇರಲಿ, ಹಾರ್ಡೇ ಇರಲಿ. ನೋಡಿ ಇದು ತುಂಬ ಬೇಗ ಹರಿಯಲ್ಲ, ಇದು ನೋಡಿ ನೋಡಿ ಬೇಗ ಹರಿಯೋದಿಲ್ಲ. ಸೊ ಇದೇ ಕ್ಯಾನ್ವಾಸನ್ನು ಇವಾಗ ನೀವು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇವಿಷ್ಟು ಇವಾಗ ನಿಮಗೆ ಪ್ರಾಕ್ಟೀಸ್ಗೆ ಬೇಕಾದಂಥ ಎಂಬ್ರಾಯ್ಡಿಗೆ ಐಟಮ್ಸು ಇವೆಷ್ಟನ್ನು ತಂದಿಟ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕು ಕೊಟ್ಟಿರ್ತೀನಿ, ಬೇಕಾದರೆ ನೀವು ಅಲ್ಲಿಂದನೂ ಪರ್ಚೇಸ್ ಮಾಡ್ಕೋಬೋದು. ಇವೆಲ್ಲದ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂತಂದರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು. ನಾವು ಹಳ್ಳಿಲಿದ್ದೀವಿ ಮ್ಯಾಮ್, ನಮಗೆ ಅವೆಲ್ಲ ತೊಗೊಳಕ್ಕಾಗೋದಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಇವೆಲ್ಲದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಸೊ ಅಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮ ನಿಯರ್ ಬೈ ಶಾಪಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಇನ್ನೊಂದು ಸ್ಟೋನ್ ಲೇಸ್ ಒಂದು ಬೇಕು, ಈ ರೀತಿ ತೋರಿಸ್ತೀನಿ ಅದನ್ನೊಂದು ನೋಡಿ. ಈ ರೀತಿ ಸ್ಟೋನ್ ಲೇಸ್ದೊಂದು ಬಂಡಲ್ ತೊಗೊಂಬನ್ನಿ. ನನ್ನ ಬಂಡಲ್ ಖಾಲಿಯಾಗಿ ಇಷ್ಟೇ ಉಳಿದಿದೆ. ಸೊ ಇದನ್ನು ಕೂಡ ಮೀಟರ್ ಗಂಟಲೆ ಕೊಡ್ತಾರೆ. ಇದರಲ್ಲಿ ಸ್ವಲ್ಪ ದೊಡ್ಡದು ಚಿಕ್ಕದು ಮೀಡಿಯಮ್ ಸೈಜ್ ಬರುತ್ತೆ. ಮೀಡಿಯಮ್ ಸೈಜ್ ತೊಗೊಳ್ಳಿ, ತುಂಬ ದೊಡ್ಡದು ತೊಗೋಬೇಡಿ, ತುಂಬ ಚಿಕ್ಕದು ತೊಗೋಬೇಡಿ, ಮೀಡಿಯಮ್ ಸೈಜ್ ಆದರೆ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ಸ್ಟೋನ್ ಲೇಸಿಂದೊಂದು ನೀವು ತೊಗೊಂಬನ್ನಿ. ಇದಿಷ್ಟು ಇವಾಗ ನಿಮಗೆ ಕಲಿಯೋದಕ್ಕೆ ಇವಿಷ್ಟು ಐಟಮ್ಸು ಸಾಕು, ಮತ್ತು ಯಾವ ಐಟಮ್ಸು ಬೇಡ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡಿದ್ದೀರಾ ಅನ್ಕೋತೀನಿ. ಇವೆಲ್ಲ ಐಟಮ್ಸ್ನ ತಂದಿಟ್ಕೊಳ್ಳಿ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ಚಾನಲ್ನ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕುವ ಎಂಬ್ರಾಯ್ಡ್ರಿ ಎಲ್ಲ ಕ್ಲಾಸಸ್ಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಇಲ್ಲ ಅಂದರೆ ಕ್ಲಾಸಸ್ಗಳು ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡ್ತೀರಿ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.